ಲೋಕಸಭಾ ಚುನಾವಣಾ ಸಿದ್ಧತೆಗೆ ಕಾಂಗ್ರೆಸ್ ಈಗಾಗಲೇ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಹೀಗಾಗಿ ಮಹತ್ವದ ಮೀಟಿಂಗ್ ಅನ್ನು ಮಾಡ್ತಾ ಇದ್ದು ಅಭ್ಯರ್ಥಿಯ ಆಯ್ಕೆ ಅರ್ಹತೆ ಸಂಬಂಧ ಹಿರಿಯ ನಾಯಕರ ಸಭೆಯನ್ನ ಕರೆಯಲಾಗಿದೆ. ವಿಧಾನಸಭಾ ಚುನಾವಣೆ ಗೆಲುವಿನ ಮಾರ್ಕ್ಸ್ ಕಾರ್ಡ್ ಹಿಡಿದು ಚರ್ಚೆಯನ್ನ ಮಾಡಲಾಗುತ್ತೆ. ಈಗ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಬೇಕು, ಅದಕ್ಕಿರುವಂತಹ ಮಾನದಂಡಗಳು ಏನೆಲ್ಲ ಅರ್ಹತೆಗಳು ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ನಿಗಮ ಮಂಡಳಿ ಸ್ಥಾನ ಭರ್ತಿ ಮಾಡುವ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ನಡೆಸಲಾಗುತ್ತೆ. ಯಾಕಂದ್ರೆ ಯಾರು ಕೂಡ ಅಸಮಾಧಾನಗೊಳ್ಳಬಾರದು. ಈಗಾಗಲೇ ಅಸಮಾಧಾನಗೊಂಡವರನ್ನ ಆ ಒಂದು ಶಮನ ಮಾಡುವಂತಹ ಪ್ರಯತ್ನ ಲೋಕಸಭಾ ಚುನಾವಣೆಗೆ ಯಾವುದೇ ರೀತಿಯ ಇದು ಪರಿಣಾಮ ಬೀರಬಾರದು ಅನ್ನುವ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರು ಜಿಲ್ಲೆಗಳಲ್ಲಿ ವಾಸ್ತವ್ಯ ಹೂಡಲು ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿಯ ಪ್ಲಸ್ ಹಾಗೆ ಮೈನಸ್ ಪಾಯಿಂಟ್ಸ್ ಏನು ಆಗಬಹುದು, ಇವರು ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಏನೆಲ್ಲ ಪರಿಣಾಮಗಳು ಬೀರಬಹುದು, ಅದರಿಂದ ಒಳ್ಳೇದಾಗತ್ತಾ ಅಥವಾ ಅದರಿಂದ ಸಾಕಷ್ಟು ಪ್ರಾಬ್ಲಮ್ ಆಗುವ ಚಾನ್ಸಸ್ ಇದೆಯಾ, ಇವೆಲ್ಲದರ ಬಗ್ಗೆ ಸಮಾಲೋಚನೆಯನ್ನ ನಡೆಸಲಾಗ್ತಾ ಇದ್ದು ಎಲ್ಲೆಲ್ಲಿ ಜಾತಿವಾರು ಸಮಾವೇಶಗಳನ್ನ ಮಾಡಬೇಕು, ಗ್ಯಾರಂಟಿ ಸಮಾವೇಶಗಳನ್ನ ಆಯೋಜಿಸಬೇಕು, ಸ್ಥಳೀಯ ಮುಖಂಡರಲ್ಲಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದು ಹೀಗೆ, ಮಿಷನ್ 20 ಸಕ್ಸಸ್ಗೊಳಿಸೋದಕ್ಕೆ ಒಗ್ಗಟ್ಟಿನ ಹೋರಾಟ ರೂಪಿಸುವ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಪದಾಧಿಕಾರಿಗಳ ನೇಮಕಕ್ಕೂ ಮೊದಲು ಗ್ಯಾರಂಟಿ ಸಮಿತಿಯನ್ನ ರಚಿಸಿದೆ ಸರ್ಕಾರ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಒಂದು ಸಮಿತಿಯನ್ನ ಈಗಾಗಲೇ ಸರ್ಕಾರ ರಚನೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬಲವನ್ನ ಶಕ್ತಿಯನ್ನ ಅಧಿಕಾರಕ್ಕೇರೋದಕ್ಕೆ ಕೊಟ್ಟಿರೋದು ಗ್ಯಾರಂಟಿಯ ಘೋಷಣೆ, ಈಗಾಗಲೇ ಗ್ಯಾರಂಟಿಯ ಅನುಷ್ಠಾನ. ಸೊ ಅನುಷ್ಠಾನದಿಂದ ಯಾರ್ಯಾರಿಗೆ ಇದರಿಂದ ಲಾಭ ಆಗಿದೆ ಅನ್ನೋದು ಒಂದು ಕಡೆ ಆದರೆ ಫಲಾನುಭವಿಗಳು ಇದರ ಬಗ್ಗೆ ಯಾವ ರೀತಿಯಾಗಿ ಒಂದು ಉತ್ತಮವಾದಂತಹ ಅಭಿಪ್ರಾಯವನ್ನು ಹೊಂದಿದ್ದಾರೆ. ರಾಜ್ಯ ಮಟ್ಟದ ಸಮಿತಿಯ ಅಧ್ಯಕ್ಷರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಡೋದ್ರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನು ಮಾಡಲಾಗಿದ್ದು 5 ಮಂದಿ ಉಪಾಧ್ಯಕ್ಷರಿಗೆ ರಾಜ್ಯ ಸಚಿವ ಸ್ಥಾನಮಾನ, ಉಳಿದ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಸದಸ್ಯರಿಗೆ ಗೌರವಧನ, ಗ್ಯಾರಂಟಿಯ ಯೋಜನೆಯ ಅನುಷ್ಠಾನಕ್ಕೆ ವಾರ್ಷಿಕ 16 ಕೋಟಿ ರೂಪಾಯಿ ವೆಚ್ಚ, ಹೀಗೆ ಇವೆಲ್ಲದರ ಬಗ್ಗೆ ಕೂಡ ಈಗಾಗಲೇ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಗ್ಯಾರಂಟಿ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಿವಪ್ರಸಾದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಈಗಾಗಲೇ ಲೋಕಸಭಾ ಚುನಾವಣೆಗೆ ಎಲ್ಲಾ ಪಕ್ಷಗಳು ತಯಾರಿ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಕೂಡ ಈಗಾಗಲೇ ಸಭೆಯನ್ನ ಮಾಡಿ ಏನ್ ಮಾಡಬೇಕು ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಯಾವ ವಿಚಾರವನ್ನ ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಈಗ ಮುಂದೆ ಹೋಗುವಂತಹ ನಿರ್ಧಾರವನ್ನ ಮಾಡಲಾಗಿದೆ, ಜೊತೆಗೆ ಗ್ಯಾರಂಟಿ ಸಮಿತಿಯ ಅನುಷ್ಠಾನದ ಬಗ್ಗೆ ಕೂಡ ಮಾಹಿತಿ ಕೊಡೋದಾದ್ರೆ. ನವಿತಾ, ಈಗ ಆಲ್ರೆಡಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ 28 ಕ್ಷೇತ್ರಗಳನ್ನ ಕೂಡ ಗೆಲ್ಲಬೇಕು, ಈ ಒಂದು ಕಾರಣಕ್ಕಾಗಿ ಮೈತ್ರಿ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೆ ಒಂದು ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು, ಜೊತೆಗೆ ಏನೆಲ್ಲ ಒಂದು ಮಾನದಂಡಗಳಾಗಿರ್ಬೋದು, ಸಲಹೆ ಸೂಚನೆ ಎಲ್ಲವನ್ನ ಕೂಡ ಇವತ್ತು ಪಡ್ಕೊಳ್ಳುವಂತ ಒಂದು ಸಭೆಯನ್ನ ಕರೆದಿದ್ರು. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಕೂಡ ಪದೇ ಹೇಳ್ತಾ ಇದ್ದು ಕೂಡ ಅದೇನೆ, ಗ್ಯಾರಂಟಿ ವಿಚಾರಗಳನ್ನ ಇಟ್ಕೊಂಡೇ ಲೋಕಸಭಾ ಚುನಾವಣೆಗೆ ಹೋಗೋಣ ಅನ್ನುವಂಥದ್ದು. ಈಗ ಈ ಬಾರಿ ಅಂದ್ರೆ ಕಳೆದ ಬಾರಿ 2023ರ ಒಂದು ವಿಧಾನಸಭಾ ಚುನಾವಣೆ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರಲ್ಲ, ಸೊ ಅದೇ ಒಂದು ಮಾನದಂಡದ ಮೇಲೆ ಜನರು ಕೂಡ ನಮ್ಮನ್ನ ಕೈ ಹಿಡಿದಿದ್ದಾರೆ. ಈಗ ಅದೇ ಒಂದು ಗ್ಯಾರಂಟಿ ಯೋಜನೆಗಳ ಯಾವ ರೀತಿಯಾಗಿ ಜನರಿಗೆ ರೀಚ್ ಆಗಿದೆ, ಜನರಿಗೆ ಫಲಾನುಭವಿಗಳು ಎಷ್ಟು ಕೋಟಿಯನ್ನ ಖರ್ಚು ಮಾಡಲಾಗಿದೆ, ಜನರಿಗೆ ಯಾವ ರೀತಿಯಾಗಿ ಉಪಯೋಗ ಆಗುತ್ತೆ, ಈ ಎಲ್ಲಾ ಒಂದು ಅಂಕಿಅಂಶಗಳನ್ನ ಎಲ್ಲ ಒಂದು ಸ್ಟ್ರಾಟಜಿಗಳನ್ನ ಜನರ ಮುಂದೆ ಇಡೋಣ. ಮುಂದೆ ಮತ್ತಷ್ಟು ಯೋಜನೆಗಳು, ಈಗ ಯಾಕಂದ್ರೆ ಆಲ್ರೆಡಿ 5 ಯೋಜನೆಗಳಲ್ಲಿ 4 ಯೋಜನೆಗಳನ್ನ ಈಗ ಆಲ್ರೆಡಿ ಜಾರಿ ಮಾಡಲಾಗಿದೆ. ಫಲಾನುಭವಿಗಳು ಕೂಡ ಕೋಟ್ಯಾಂತರ ಫಲಾನುಭವಿಗಳು ಕೂಡ ಇದ್ದಾರೆ. ಇದಕ್ಕೋಸ್ಕರ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಲಾಗಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳನ್ನ ಜನರ ಮುಂದೆ ಇಟ್ಕೊಂಡೇ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಗ್ಯಾರಂಟಿಯ ಒಂದು ಸಮಿತಿಯನ್ನ ಕೂಡ ಮಾಡಿರುವಂತದ್ದು. ಅದಕ್ಕೆ ಒಬ್ಬರು ಅಧ್ಯಕ್ಷರಾಗಿರ್ತಾರೆ, ಇನ್ನು 4 ಜನರನ್ನ ಉಪಾಧ್ಯಕ್ಷರನ್ನ ಕೂಡ ಮಾಡಿರ್ತಾರೆ. ಅದಕ್ಕೆ ಸಚಿವ ಸಂಪುಟದ ಒಂದು ದರ್ಜೆಯ ಒಂದು ಸ್ಥಾನಮಾನವನ್ನು ಕೂಡ ಕೊಡಲಾಗ್ತಾ ಇದೆ. ಇದು ಓವರ್ ಆಲ್ ಆಗಿ ರಾಜ್ಯದಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ, ಎಷ್ಟು ಜನಕ್ಕೆ ರೀಚ್ ಆಗಿದೆ, ಇನ್ನು ಯಾರಿಗೆ ರೀಚ್ ಆಗಬೇಕು ಅವ್ರಿಗೆ ತಲುಪಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಇದರ ಜೊತೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧದ ಚರ್ಚೆಯ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಗಮ ಮಂಡಳಿಗಳ ವಿಚಾರ ಕೂಡ ಇವತ್ತಿನ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಯಾಕಂದ್ರೆ ಕಾರ್ಯಕರ್ತರು ಈಗ 2023 ಚುನಾವಣೆಯಲ್ಲಿ ನಾವು ಇಷ್ಟು ದೊಡ್ಡ ದಿಗ್ವಿಜಯನ ಕಾಂಗ್ರೆಸ್ ಪಕ್ಷ ಸಾಧಿಸಬೇಕು ಅಂತಂದ್ರೆ ಅದು ಕಾರ್ಯಕರ್ತರ ಪರಿಶ್ರಮ. ಸೊ ಹೀಗಾಗಿ ಕಾರ್ಯಕರ್ತರಿಗೆ ನಿಗಮ ಮಂಡಳಿಗಳನ್ನ ಕೊಡಬೇಕು. ಏನಾದ್ರು ಕೂಡ ಈಗಲೂ ಕೂಡ ಕೊಡದೆ ಲೋಕಸಭಾ ಚುನಾವಣೆ ಆದ್ಮೇಲೆ ಕೊಡ್ತೀವಿ ಅಂತಂದ್ರೆ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅನ್ನುವಂತ ಸಂದೇಶ ಹೋಗುತ್ತೆ. ಇದು ಬಿಜೆಪಿಗೂ ಕೂಡ ಆಹಾರ ಆಗುತ್ತೆ. ಹೀಗಾಗಿ ಕಾರ್ಯಕರ್ತರನ್ನ ನಾವು ಕೈ ಬಿಡೋದು ಬೇಡ. ಚುನಾವಣೆಯಲ್ಲಿ ನಾವು ಅಂದ್ಕೊಂಡಿರುವಂತಹ ಟಾರ್ಗೆಟ್ ಅನ್ನು ರೀಚ್ ಆಗಬೇಕು ಅಂತಂದ್ರೆ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನಗಳನ್ನ ಕೊಡಬೇಕು. ಶಾಸಕರಿಗೆ ಎಷ್ಟು ಸ್ಥಾನವನ್ನ ಕೊಡ್ತೀವೋ ಅಷ್ಟೇ ಸ್ಥಾನಗಳನ್ನು ಸಚಿವರಿಗೂ ಕೂಡ ಕೊಡಬೇಕು, ಕಾರ್ಯಕರ್ತರಿಗೂ ಕೂಡ ಕೊಡಬೇಕು ಅನ್ನುವಂತ ಬಗ್ಗೆ ಚರ್ಚೆ ಕೂಡ ಆಗಿರುವಂತದ್ದು. ಇದೆಲ್ಲದರ ಮಧ್ಯೆ ಸಚಿವರ ಕಾರ್ಯವೈಖರಿ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಭೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.
ಯಾಕಂದ್ರೆ ಸಚಿವರು ಯಾರು ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಜನರ ನಿರೀಕ್ಷೆಯ ತಕ್ಕಂತೆ ಕಾರ್ಯಕರ್ತರ ನಿರೀಕ್ಷೆಯಂತೆ ಕೆಲಸವನ್ನ ಮಾಡ್ತಾ ಇಲ್ಲ. ತಮಗೆ ಯಾವ ಯಾವ ಜಿಲ್ಲೆಗಳ ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ವಿ ಆ ಒಂದು ಜಿಲ್ಲೆಗಳಲ್ಲಿ ವಾರಕ್ಕೆ ಒಮ್ಮೆ ಒಂದು ದಿನ ಕೂಡ ವಾಸ್ತವ್ಯವನ್ನು ಹೂಡಬೇಕು. ಈ ಮೂಲಕ ಅಲ್ಲಿರುವಂತಹ ಜನರ ಸಮಸ್ಯೆಗಳು ಜೊತೆಗೆ ಕಾರ್ಯಕರ್ತರ ಸಮಸ್ಯೆಯನ್ನು ಆಲಿಸುವಂತ ಕೆಲಸಗಳಾಗಬೇಕು. ರಾಜ್ಯದಲ್ಲಿ ಬರ ಇದೆ, ಬರ ಇದ್ರೂ ಕೂಡ ಯಾವ ಸಚಿವರು ಕೂಡ ಅವರ ಉಸ್ತುವಾರಿ ಜಿಲ್ಲೆಗಳು ಅವರಾಗಿರುವಂತಹ ಜಿಲ್ಲೆಗಳೇನು ಉಸ್ತುವಾರಿ ಇದೆಯಲ್ಲ ಆ ಜಿಲ್ಲೆಗಳಿಗೆ ಹೋಗಿ ಜನರ ಕಷ್ಟ ಸುಖ ಆಲಿಸುವಂತ ಕೆಲಸವನ್ನ ಕೂಡ ಒಂದ್ ಕಡೆ ಮಾಡುವಲ್ಲೂ ಕೂಡ ವಿಫಲರಾಗಿದ್ದಾರೆ. ಇನ್ನು ಮುಂದೆ ಕಟ್ಟುನಿಟ್ಟಾಗಿ ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಜಿಲ್ಲೆಗಳಲ್ಲಿ ವಾಸ್ತವ್ಯ ಹೂಡಬೇಕು. ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ಈಗ ಕೆಲವೇ ಕ್ಷಣಗಳ ಕೆಪಿಸಿಸಿ ಕಚೇರಿ ಕರೀತಿದೆ. ಎಲ್ಲ ಓವರ್ ಆಗಿ ಏನೆಲ್ಲ ಸಭೆಯಲ್ಲಿ ಡಿಸ್ಕಸ್ ಆಗಿದೆ, ಚುನಾವಣೆಗೆ ಸಂಬಂಧಪಟ್ಟಂತೆ ಏನ್ ಸ್ಟ್ರಾಟಜಿ ಎಲ್ಲವನ್ನ ಕೂಡ ತಿಳಿಸುವಂತ ಸಾಧ್ಯತೆಗಳು ಇರುವಂತದ್ದು. ನವಿತಾ ಜೈ, ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.